ಇನ್ನು ದುಬೈನಲ್ಲಿ ಹೊಸಕೆರೆ ಹಳ್ಳಿಯ ಸುನೀತಾ ಅನ್ನೋರು ಒದಾಡ್ತಾ ಇದ್ದಾರೆ, ಸಂಕಷ್ಟ ಪಡ್ತಾ ಇದ್ದಾರೆ. ಪ್ರವಾಸಕ್ಕೆ ಅಂತ ಸುನೀತಾ ಕುಟುಂಬ ಸಮೇತವಾಗಿ ಹೋಗಿದ್ರು, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ದುಬೈನಲ್ಲಿ ಹೊಸಕೆರೆ ಹಳ್ಳಿಯ ನಿವಾಸಿ ಸುನೀತಾ ಅವರು ಕುಟುಂಬ ಸಮೇತವಾಗಿ ಹೋಗಿದ್ದು ವಾಪಸ್ ಬರೋದಕ್ಕೆ ಆಗ್ತಾ ಇಲ್ಲ. ಫೆಬ್ರವರಿ 23ನೇ ತಾರೀಕು ಇವರು ಪ್ರವಾಸಕ್ಕೆ ಹೋಗಿದ್ದು. ಬೆಂಗಳೂರಿನ ಹೊಸಕೆರೆ ಹಳ್ಳಿಯ ನಿವಾಸಿ ಸುನೀತಾ ಮತ್ತೊಬ್ಬರ ಕುಟುಂಬ. ಈಗ ಯುದ್ಧದ ಪರಿಣಾಮ ವಿಮಾನಗಳು ರದ್ದಾಗಿದ್ದಾವೆ, ಏರ್ಪೋರ್ಟ್ಗಳು ಬಂದಾಗಿದ್ದಾವಲ್ಲಿ. ಅಬುದಾಬಿ, ದುಬೈನಲ್ಲೆಲ್ಲ ಗಂಡ ಮಗು ಜೊತೆ ದುಬೈಗೆ ಪ್ರವಾಸಕ್ಕೆ ಅಂತ ಹೋಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಇದೆ ಅಂತ ಸುನೀತಾ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ಟ್ರಿಪ್ಪಿಗಂತ ಆಸ್ ಅ ಫ್ಯಾಮಿಲಿ ಬರ್ತೀವಿ. ಹಸ್ಬೆಂಡ್, ಚಿಕ್ಕ ಮಗು ಮತ್ತು ನಾನು. 28 ಫೆಬ್ರವರಿ ಅಂದರೆ ಸ್ಯಾಟರ್ಡೆ ನಮಗೆ ರಿಟರ್ನ್ ಫ್ಲೈಟ್ ಇರುತ್ತೆ ಅಬುದಾಬಿಯಿಂದ ಮಧ್ಯಾಹ್ನ ಇಟಿಯಾಡು. ನೋಡಿದ್ರೆ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಆಲ್ ಆಫ್ ಅ ಸಡನ್ ನಮ್ಮೆಲ್ಲರೂ ಮೊಬೈಲ್ಗೆ ಅಲರ್ಟ್ ಮೆಸೇಜಸ್ ಬರುತ್ತೆ ಮಿನಿಸ್ಟ್ರಿ ಆಫ್ ಅಫೇರ್ಸಿಂದ. ಮಿಸೈಲ್ ಅಟ್ಯಾಕ್ ಆಗ್ತಾಯಿದೆ, ಎಲ್ಲರೂ ಹುಷಾರಾಗಿ ಶೆಲ್ಟರಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು. ನಮಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆರ್ಮಿ ಜೆಟ್ಸ್ ಫ್ಲೈ ಆಗ್ತಾ ಇರುತ್ತೆ, ಸೌಂಡ್ ಕೇಳ್ತಾ ಇರುತ್ತೆ. ತುಂಬ ಹೆದರಿಕೆ ಆಯಿತು ನಮಗೆಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಲ್ಲಿರೋ ಅಫಿಷಿಯಲ್ಸ್ ನಮಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತು ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟಿಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಸೇಫಾಗಿ. ಆ್ಯಸ್ ಆಫ್ ನಾವು ಸೇಫಾಗಿದ್ದೀವಿ, ಬಟ್ ವಿ ಜಸ್ಟ್ ವಾಂಟ್ ಟು ಕಮ್ ಬ್ಯಾಕ್ ಟು ಇಂಡಿಯಾ.